ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಕಾಮನ್ ಆಗಿ ಎಲ್ಲರೂ ಮನೆಯಲ್ಲಿ ಮಾಡುತ್ತೀರ, ನಾವು ಕೂಡ ನಾನ್ ವೆಜ್ ಮಾಡಿದ್ದೀವಿ. ಯಾಕಂದರೆ ಯುಗಾದಿ ಹಬ್ಬ ಆಗಿ ಮಾರನೇ ದಿನ ಎಲ್ಲರೂ ಮನೆಯಲ್ಲೂ ನಾನ್ ವೆಜ್ ಮಾಡ್ತಾರಲ್ವ, ಅದೇ ಥರ ಇವತ್ತು ನಮ್ಮ ಮನೇಲಿ ಕೂಡ ನಾನ್ ವೆಜ್ ಅಡುಗೆ ಮಾಡ್ತಾ ಇರೋದು. ಇದು ಬಂದು ಸಂಡೇ ನಾವು ಮಾಡ್ತಾ ಇರೋದು. ನಾನು ಇವತ್ತಿನ ವಿಡಿಯೋ ಇವತ್ತೇ ಎಡಿಟ್ ಮಾಡಿಬಿಟ್ಟು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನ್ ವೆಜ್ಜು ನಿನ್ನೆ ಮಾಡಬೇಕಿತ್ತು, ನಿನ್ನೆ ಶನಿವಾರ ಆಗಿರೋದ್ರಿಂದ ಯಾರ ಮನೆಯಲ್ಲೂ ಮಾಡಿಲ್ಲ. ಎಲ್ಲರ ಮನೆಯಲ್ಲೂ ಇವತ್ತು ಭಾನುವಾರ ಅಲ್ವ, ಇವತ್ತೇ ಮಾಡ್ತಾರೆ. ಅದರಲ್ಲೂ ಇವತ್ತು ನಮ್ಮ ಮನೆಯವರು ಮನೇಲಿದ್ದರು, ಕೆಲಸಕ್ಕೇನು ಹೋಗಿಲ್ಲ. ಇವಾಗ ಹಬ್ಬ ಇರೋದ್ರಿಂದ ಯಾರು ಕೂಡ ಕೆಲಸಕ್ಕೆ ಹೋಗಿಲ್ಲ, ಮನೇಲಿರ್ತಾರಲ್ವ, ಅದು ಒಂದು ಖುಷಿ. ಅವ್ರು ನನ್ನ ಜೊತೆ ಇದ್ದರೆ ಯಾವ ಅಡುಗೆ ಮಾಡೋಕ್ಕಾದ್ರೂ ಖುಷಿನೇ, ಏನು ಮಾಡೋಕ್ಕಾದ್ರೂ ಖುಷಿನೇ ಇರುತ್ತೆ. ಇವತ್ತು ಹಾಗೆ ಬೆಳಗ್ಗೆನೇ ಎದ್ಬಿಟ್ಟು ನಾನ್ ವೆಜ್ ಅಡುಗೆನೇ ಮಾಡ್ಕೊಂಡು ಊಟ ಮಾಡಿದ್ರೆ ಆಯಿತು, ನೀನು ತಿಂಡಿ ಏನೂ ಮಾಡಬೇಡ ಅಂತ ಹೇಳಿದರು. ಸೊ ಇವತ್ತೇನು ತಿಂಡಿ ಏನೂ ಮಾಡಿಲ್ಲ, ಡೈರೆಕ್ಟಾಗಿ ಅಡುಗೆನೇ ಮಾಡ್ತಾಯಿದ್ದೀನಿ. ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ದೀವಿ, ಅದೇ ನನಗೊಂಥರ ಖುಷಿ. ನಾನಿಲ್ಲಿ ಅಡುಗೆಗೆ ಬಂದು ಕುಷ್ಕ ಮತ್ತು ಚಿಕನ್ ಸಾಂಬಾರು ಮತ್ತು ಕಬಾಬು ಮೂರನ್ನು ಮಾಡ್ತಾಯಿದ್ದೀನಿ. ಮೂರಕ್ಕೂ ಒಂದೇ, ಅಂದರೆ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸಿನಕಾಳು, ಇಷ್ಟನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಅದಕ್ಕೆ ಕೊಬ್ಬರಿನೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಐಟಮ್ಸ್ ಬಂದು ನೀವು ಯಾವಾಗಲೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಗೊತ್ತಿರುತ್ತೆ, ನಮ್ಮ ಮನೇಲಿ ನಾನು ಏನಿರುತ್ತೋ ಅದನ್ನೇ ಯೂಸ್ ಮಾಡಿಬಿಟ್ಟು ಮಾಡೋದು. ಯಾವುದಕ್ಕೂ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಇವಾಗೆಲ್ಲ ಕೆಲವೊಬ್ಬರು ಅಂದರೆ ನಾವು ಎಷ್ಟು ಐಟಮ್ಸ್ನ ಯೂಸ್ ಮಾಡ್ತೀವಿ ಅಷ್ಟು ವೆರೈಟಿಯಾಗಿ ಅಡುಗೆಗಳು ಚೆನ್ನಾಗಾಗುತ್ತೆ ಅಂತ ಅನಿಸುತ್ತೆ. ಬಟ್ ಇರೋದ್ರಲ್ಲೇ ಮಾಡಿದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ಕಬಾಬ್ಗೆ ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ, ಅದೊಂದು ಸ್ವಲ್ಪ ಪೇಸ್ಟು ಮತ್ತು ಖಾರದ ಪುಡಿ, ಅರಶಿನದ ಪುಡಿ ಮತ್ತು ಚಿಕನ್ ಮಸಾಲ, ಉಪ್ಪು ಇಷ್ಟನ್ನು ಕಬಾಬ್ಗೆ ಹಾಕಿರೋದು. ನೆಕ್ಸ್ಟ್ ಬಂದು ಕುಷ್ಕಗೆ ನಾನು ಈರುಳ್ಳಿ ಟೊಮೊಟೊನ ಹಾಕಿಬಿಟ್ಟು ಮತ್ತು ಆ ಪೇಸ್ಟ್ ಹಾಕಿ ಕುದಿಸಿ ಅದಕ್ಕೆ ಅಕ್ಕಿ ಹಾಕಿ ಮಾಡಿರೋದು. ಅದೇ ಪೇಸ್ಟನ್ನೇ ಮತ್ತು ಚಿಕನ್ಗೆ ಹಾಕಿ ಮಾಡಿರೋದು. ಆ ಒಂದೇ ಪೇಸ್ಟನ್ನೇ ಮೂರಕ್ಕೂ ಯೂಸ್ ಮಾಡಿಕೊಂಡು ನಾನಿವತ್ತು ಅಡುಗೆ ಮಾಡಿರೋದು. ತುಂಬ ಚೆನ್ನಾಗಾಗಿತ್ತು, ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ನಾವು ಅದೇ ಬೇಕು ಇದೇ ಬೇಕು ಹಾಗೆ ಬೇಕು ಹೀಗೆ ಬೇಕು ಅಂತ ಹೇಳಿ ಇರೋಕ್ಕಾಗಲ್ಲ. ಇನ್ನೊಂದೇನಪ್ಪ ಅಂತಂದರೆ, ನನಗಿವತ್ತು ಆ ಅಡುಗೆ ಮಾಡಿದ್ದೀನಿ ಅನ್ನೋ ಖುಷಿಗಿಂತ ನಾವಿಬ್ಬರು ಸೇರಿ ಮಾಡಿದ್ದೀವಲ್ಲ ಅನ್ನೋದು ತುಂಬ ಖುಷಿ. ಯಾಕಂದರೆ ಇತ್ತೀಚೆಗೆ ನಾವು ತುಂಬ ಜಾಸ್ತಿ ಜೊತೇಲಿ ಇರೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಯಾವತ್ತಾದರೂ ಜೊತೇಲಿದ್ದಾಗ ನನಗೆ ಏನು ಅನಿಸುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ, ಇದೇ ಥರ ಇರಬೇಕು ಅಂತ ಅನಿಸುತ್ತೆ. ನಾನು ಹೇಳೋದಿಷ್ಟೇ, ಯಾವತ್ತು ಇರ್ತೀವೋ ಸಾಯ್ತೀವೋ ಗೊತ್ತಿಲ್ಲ. ಇವಾಗ ಹಿಂಗೆ ಹೊರಗಡೆ ಹೋದರೂ ನಾವು ಒಳಗಡೆ ವಾಪಸ್ ಮನೆಗೆ ಬರ್ತೀವಿ ಅನ್ನೋದೇ ಡೌಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರೇ ಆಗಿರಲಿ ಎಲ್ಲರ ಜೊತೆನೂ ಚೆನ್ನಾಗಿರಿ, ಮಾತಾಡಿ ಖುಷಿಯಿಂದ ಇರಿ. ನಾವೊಂದು 4 ಮಾತಾಡೋದ್ರಿಂದ ಏನೂ ಕಳ್ಕೊಂಡ್ಬಿಡಲ್ಲ. ಒಂದಿಷ್ಟು ಸಮಯನ ನಾವು ಕೆಲವೊಬ್ಬರಿಗೆ ಅಂತ ಕೊಡೋದ್ರಿಂದ ಆರಾಮಾಗಿ ಖುಷಿಯಾಗಿ ಇರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಇದ್ದಿದ್ದ ದಿನ ಹೀಗೆ ಇರಲ್ಲ. ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಸಿಂಪಲ್ಲಾಗಿ ಅದಕ್ಕೆ ಸ್ವಲ್ಪ 2 ಕಡೆ ಪಾತ್ರೆ ಇಟ್ಟು 2 ಕಡೆಗೂ ಒಂದೇ ಐಟಮ್ ಹಾಕೋದಿರೋದ್ರಿಂದ 2 ಕಡೆ ಬೇಗ ಆಗುತ್ತೆ ಅಂತ 2 ಕಡೆನೂ ಇಟ್ಟಿದ್ದೀನಿ. ನಾನಿಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಟೊಮೊಟೊ ಹೆಚ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಚಿಕನ್ ಹಾಕಿ ಮತ್ತು ಆ ಮಿಶ್ರಣ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ಅರಶಿನದ ಪುಡಿ, ಚಿಕನ್ ಮಸಾಲ ಇಷ್ಟನ್ನು ಹಾಕಿದ್ರೆ ಮುಗೀತು. 2 ಕೂಡ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋಸ್ಗೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ನನಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ಸಪೋರ್ಟ್ ಮಾಡೋದ್ರಿಂದ. ಒಂದೇ ಒಂದು ಬ್ಯಾಡಾಗಿ ನನಗೆ ಕಮೆಂಟ್ ಅವತ್ತು ಬಂದಿದ್ದರಿಂದ ಎಂಥ ಎಡ್ವರ್ಟ್ ಆಗೋಗ್ಬಿಡ್ತು, ಎಲ್ಲರೂ ನನ್ನನ್ನು ತಪ್ಪು ತಿಳ್ಕೊಂಬಿಟ್ರು ಅಂತ ನನಗೆ ತುಂಬ ಬೇಜಾರಾಗಿತ್ತು. ಅದಾದಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ್ಮೇಲೆ ತುಂಬ ಅಂದರೆ ತುಂಬ ಜನ ಸಪೋರ್ಟಿವ್ ಆಗಿ ನನ್ನ ಹಿಂದೆ ಇದ್ದೀರಾ. ನಾನು ಮಾಡಿದ್ದು ನನ್ನ ವಿಡಿಯೋ ಫಸ್ಟಿಂದ ನೋಡ್ಕೊಂಡು ಬಂದಿರೋರು ಎಲ್ಲ ಹ್ಞೂ ನಿಜ ಅಂತ ಹೇಳಿದ್ದೀರಾ. ಇಷ್ಟು ಸಪೋರ್ಟಿವ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ವಿಡಿಯೋಸ್ ನೀವು ನೋಡ್ತಾ ಇದ್ದರೆ ಗೊತ್ತಿರುತ್ತೆ, ಇತ್ತೀಚೆಗೆ ನಾನು ವಿಡಿಯೋ ಹಾಕದೇ ಇರೋದ್ರಿಂದ ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಬರ್ತಾಯಿದೆ ನನಗೆ. ಆವಾಗ ನನಗೇನು ಅನ್ನಿಸ್ತಿತ್ತು ಅಂದರೆ ವ್ಯೂಸ್ ಎಲ್ಲ ಕಡಿಮೆ ಆಗ್ತಾಯಿದೆ, ಇನ್ನೇನು ಚಾನಲ್ಲು ಅಷ್ಟಾಗಿ ಓಡಲ್ಲ ಅಂತ ಅನಿಸ್ತಾಯಿತ್ತು. ಬಟ್ ಏನಾದರೂ ಒಂದು ಇವಾಗ ನಂಗೆ ಕಷ್ಟ ಅಂತ ಬಂದಿದೆ, ಪ್ಲೀಸ್ ಈ ಥರ ಹೆಲ್ಪ್ ಮಾಡಿ ಮಾತಾಡಿ ಅಂತಂದಾಗ ನೀವೆಲ್ಲ ಬಂದು ನಂಗೆ ಸಪೋರ್ಟ್ ಮಾಡ್ತೀರ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ.
ನಾನು ಆ ವಿಡಿಯೋದಲ್ಲಿ ಕೇಳ್ಕೊಂಡಿದ್ದೆ, ಪ್ಲೀಸ್ ನನ್ನ ವಿಡಿಯೋನ ಫಸ್ಟಿಂದ ನೋಡಿರೋರು ಇದ್ದರೆ ಮತ್ತು ನನ್ನ ಬಗ್ಗೆ ಗೊತ್ತಿರೋರು ಇದ್ದರೆ ಕಮೆಂಟ್ ಹಾಕಿ ಪ್ಲೀಸ್ ಅಂತ ಹೇಳಿದ್ದೆ. ಅದಕ್ಕೆ ಎಲ್ರೂ ಕಮೆಂಟ್ ಹಾಕಿ ನಂಗೆ ಸಪೋರ್ಟ್ ಮಾಡಿದ್ದೀರಾ. ಈ ಥರ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಗೆ ಒಂದಿಷ್ಟು ಯಾರೋ ಒಬ್ಬರು ಅಂತ ಗೊತ್ತಿಲ್ಲ, ಅವ್ರಿಗೆ ನಾನು ಏನು ಮಾಡಿದ್ದೀನಿ ಅಂತಲೂ ಗೊತ್ತಿಲ್ಲ, ನನಗೆ ಬಂದು ಪದೇ 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 ಬ್ಯಾಡಾಗಿ ಕಮೆಂಟ್ ಹಾಕ್ತಾ ಇದ್ದೀರಾ. ಪ್ಲೀಸ್ ಅದು ಒಳ್ಳೆಯದಲ್ಲ ನಿಮಗೆ. ನೋಡಿ, ನನ್ನ ವಿಡಿಯೋ ಫಸ್ಟಿಂದನೂ ನೋಡ್ಕೊಂಡು ಬನ್ನಿ. ಆಮೇಲೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ. ಸುಮ್ಮನೆ ಬಂದುಬಿಟ್ಟು ಬ್ಯಾಡಾಗೆಲ್ಲ ಕಮೆಂಟ್ ಹಾಕಬೇಡಿ. ನಾನು ಯಾರಿಂದನೂ ದೂರ ಮಾಡಿಲ್ಲ, ಯಾರಿಂದನೂ ಓಡಿಸ್ಕೊಂಡು ಬಂದಿಲ್ಲ. ಯಾರೋ ಒಬ್ಬರು ಹಾಕಿದ್ರು, ಅವ್ರ ಗಂಡನ್ನ ಅವ್ರ ಮನೆಯಿಂದ ಓಡಿಸ್ಕೊಂಡು ಬಂದಿದ್ದಾಳೆ, ಅದಕ್ಕೋಸ್ಕರ ಅವ್ರ ಬಗ್ಗೆ ಅವಾಗೇನೂ ಹೇಳಿಲ್ಲ, ಇವಾಗೆಲ್ಲ ನಾಟಕ ಮಾಡ್ತಾಯಿದ್ದಾಳೆ ಹಾಗೆ ಹೀಗೆ ಅಂತ. ನಿಜವಾಗ್ಲೂ ಆ ಥರ ನಾನು ಮಾಡಿಲ್ಲ. ಅದು ನಿಮಗೆ ನಾನು ಈ ಥರ ಮಾಡಿಲ್ಲ ಅಂತ ಪ್ರೂವ್ ಮಾಡೋ ಅವಶ್ಯಕತೆಯೂ ನನಗಿಲ್ಲ. ಯಾಕಂದರೆ ಇರೋದನ್ನು ನಾನು ಫಸ್ಟಿಂದ ಏನಿದೆಯೋ ಅದನ್ನೇ ತೋರಿಸ್ಕೊಂಡು ಬಂದಿರೋದು. ನಾನು ಯಾವಾಗ ನನ್ನ ಮದುವೆ ಆಯಿತೋ, ನನ್ನ ಮದುವೆ ಆಗಿ ಒಂದು 2-3 ವರ್ಷ ನಾನು ಬಿಟ್ಟು ಅದಾದಮೇಲೆ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿರೋದು. ಬೇಕಿದ್ದರೆ ಫಸ್ಟಿಂದನೂ ಹೋಗಿ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಯಾವತ್ತಾದರೂ ಒಂದಿನಾದರೂ ತೋರಿಸ್ಬೇಕಿತ್ತಲ್ವ, ತೋರಿಸಿಲ್ಲ ಅಂತಂದರೆ ಅದು ಗೊತ್ತಾಗಿದೆ ನಮ್ಮ ಮನೆ ಗೃಹ ಪ್ರವೇಶದ ದಿನ. ಸೊ ಅದಕ್ಕೋಸ್ಕರ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು, ಇಬ್ಬರು ಊಟ ಮಾಡಬೇಕು. ಊಟ ಮಾಡಿ ಇವತ್ತಿನ ದಿನನ ಚೆನ್ನಾಗಿ ಕಳಿಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.